ಎಲ್ಲೋಗಿದ್ಯಾ ಮತ್ತೆ ಹಿಂಬದಿನೇ ಬರ್ತಿದ್ದ ನಾ ಬರ್ತದಿಲ್ಲ ಎಲ್ಲೋಗಿದೆ ಲವರ್ ಸಿಕ್ಕಿತ್ತು ಲವರ್ ಮಾತಾಡ್ತಿದ್ನೋ ಅವರು ಯಾರವರು ನನ್ ಲವರು ಏನ್ ಮಾತಾಡ್ತಿದ್ದಮ್ಮ ನಿಂಗೆ ಯಾಕವಲ್ಲ ಬೇಕಾಗಿತ್ತ ನಂಗಿದೆ ಹೋರ ಇಟೇಶ ನೀವ ಹೇಗೆ ಲವ್ ಮಾಡ್ಕೊಂಡ್ಯಾ ಮತ್ ನಮ್ಮ ಏಜಿ ಬಂದಾಗೆಲ್ಲ ಮೂದಿ ಮಾಡ್ಕೊಂಡು ನಾಲ್ಕು ಮಕ್ಕಳು ಮಾಡ್ಕೊಂತಿದ್ನಲ್ಲ ಬೇವರ್ಸಿ ಕೋನೆ ನಾವು ಕೂಡಿ ಕೆಲಸ ಬರವ ಅಲ್ಲೇ ಹೋಗಿದೆ ಲವ್ ಕೂಡಿ ಮಾತಾಡಕ್ಕೆ ನೀವು ನಾವು ಕೊಯ್ತ್ಯಾ ಬೇವರ್ಸಿ ಸಾವುಕಾರ ನಮ್ ಕೆಲ್ಸ ಈ ಕಡ್ಯಾ ತಿಂಗಳಿಗೆ 5,000 ರೂಪಾಯಿ ಕೊಡ್ತೀಯಾ ನಮ್ ಟೇಲರ್ ಗಂಗಾಧರ ಕೊಟ್ಟು ಕೆಲ್ಸ ಹೋದ್ರು ತಿಂಗಳಿಗೆ 50 ರೂಪಾಯಿ ಕೊಡ್ತೀಯಾ ರಜಾ ಬೇಕಾದ್ರೆ ರಜೆ ಕೊಡ್ತೀಯಾ ನೀವು ಆ ರಜೆ ಕೊಡೋದು ಕೆಲಸ ಕೊಡ್ಸೈತ್ಯಾ ಇಂತ ಬೇವರ್ಸಿ ಸಾವುಕಾರ ಏನ್ ಮಾತಾಡ್ತೇನೆ ನಾವು ಕೊಯ್ತ್ಯಾ ತುಂಬ ಹೊಸ ವಸ್ತ್ರ ದೊರಕುತ್ತೇವ ಒಂದು ಅಲ್ಲ ಬರೋ ವಸ್ತ್ರನ ಬಿಟ್ಟು ಕಾಲ್ ಪಿಕ್ ಮಾಡವು ಕಟ್ ಮಾಡೋದು ಮೊಬೈಲ್ ಬ್ಯಾಗ್ ಕೊಡವು ಮತ್ತೆ ಚೈನ್ ಹಾಕವು ಇಂತ ಏನ್ ಮಾತಾಡ್ತೇನೆ ಅಲ್ಲಿ ಸುಮಾರು ಕೇಳ್ತೀವಿ ಹೋಗ್ ಅಲ್ಲಿ 4-5 ಚಡ್ಡಿ ಹೊಲ್ಕೊಂಡ್ ಕೊಡಿ ಹೋಗ ಮತ್ ಜೋಕಿ ಮತ್ತೆ ರುಣ ಬ್ಯಾಂಕ್ ಕೊಡ್ತೇವೆ ಶರ್ಟ್ಗಳಾದ್ರೂ ಕೊಡ್ತೀರಾ ಎಲ್ಲ ಆ ಬ್ಯಾಂಕ್ ಕೊಡ್ತೇರೋ ಉಚ್ಚಿ ವಾಸನೆ ಗೊಬ್ಬ ಶಿಶಿ ಆ ಉಚ್ಚಿ ವಾಸನೆ ತಗೊಂಡಿಲ್ಲ ಈ ಸಾಂಬಾರ್ ಹೆಂಗಾಗ್ತದೆ ಹೋಗ ಕೆಲ್ಸ ಹೋಗ ಸುಮಾರು ಕೆಲ್ಸ ಇದ್ದಾರೆ ಪ್ಯಾಂಟ್ ಹೊಲದಿಕ್ ಹೋಗ ನನ್ನ ತಪ್ಪನ್ನು ನಿತೈಸಿ ನನ್ನ ತಪ್ಪನ್ನು ನಿಮ್ ಸಂಚಿಗೆ ಹೇಳ್ತೀವಲ್ಲ ನಿಮ್ಗಳು ಬೇವರ್ಸಿ ಬಾಲ್ಪತಿ ನೀನು ಅಲ್ಲಿ ಕೆಲಸ ಮಾಡೋ ಯಾಕೆ ಹೊಸ ನಂಬರ್ ಮರಿಯಾ ಬೇಟನ ಮೊನ್ನೆಗೇನು ಚಡ್ಡಿ ಹೊಲ ಕೊಟ್ಟಿದ್ದ ಅವು ಬಿನಿ ಮಾಡ್ದ ಎಲ್ಲ ಅವನಿಗೆ ಇಟ್ಟು ಅರ್ಜೆಂಟ್ ಉಳಂಗಲ್ಲ ಚಡ್ಡಿ ಅಲ್ಲ ಈ ಬೇವರ್ಸಿ ಪೋರ ಕೆಲಸ ತಕ್ಕ ಮರಿಯ ತಲೆ ಪೋಡ್ ಹಾಳದಂಗಾಗಿದ್ದಂಗೆ ಏನು ಸಿ ಯಾವ ಮರೆಯುವ ಸಾವಿರ ಸಲ ಕಾಲ್ ಮಾಡ್ಕೊಂಡು ಕೊಂದಾಗ್ತೇನಲ್ಲ ನಂಗೆ ಏನು ಆಗಲ್ಲ ಮರಿ ಹೊಸ ನಂಬರ್ಲು ರಿಸೀವ್ ಮಾಡ್ತಿ ಸಾಯ್ ಅಲ್ಲ ಯಾರೋ ಎಷ್ಟು ಸಲ ಕಾಲ್ ಮಾಡ್ತೇವೆ ಸಾವಕ್ಕೆ ಗಂಗೆ ಏನ ಹೌದಾ ನಿಮ್ಮಪ್ಪ ಮಿಲಿಟರಿಯಿಂದ ಬಂದ ಕಡೆಗೆ ಬಂದದೇ ಚಡ್ಡಿ ಬಗ್ಗೆ ವಿಚಾರಿಸ್ತೀವಿ ನೀನೆ ಏನ ಬಂದು ಕಿಡ್ದು ನನ್ನಿದಲೇ ಬರಾಕತ್ತೇನ ಸರಿ ಸರಿ ಇಡಿ ಆಮೇಲೆ ಮಾಡ್ತೀನಿ ಅಯ್ಯೋ ದೇವ್ರೆ ಮುಗಿದು ಹೋಯ್ತು ನನ್ ಕತಿ ಮುಗಿದೇ ಹೋಯ್ತ ಅಲ್ಲ ಈಗಾಗ್ಲೇ ನೀನು ಮೊಬೈಲ್ ಅಲ್ಲಿ ಮಾತಾಡ್ತಾ ಇರ್ಬೇಕಿದ್ರ ಹಸಿ ಬದನೆಕಾಯಿ ಅಂತಿದ್ದ ನಿನ್ ಮುಖ ಸೂಟ್ ಬದನೆಕಾಯಿ ತರ ಆಗೋಯ್ತಲ್ಲ ಯಾಕಡು ಯಾಕೆ ಮಂಗನ್ ಮಗ ನಿನ್ನ ಕರ್ಮಕ್ಕ ಅಲ್ಲ ಆವತ್ ನೀನು ಮಾಡಿದ ಮಿಲಿಟರಿ ಮಾವನ ಚಡ್ಡಿ ಹೇಳೋಟ್ನಿಂದ ಆ ಮಗ ಮಿಲಿಟರಿಯಿಂದ ಬಂದವನ ನೇರವಾಗಿ ಬಂದು ಕಿಡ್ಕೊಂಡು ಇಲ್ಲಿಗೆ ಬರಕತ್ತೆ ಅನ್ಕಣೋ ಇಲ್ಲಿಗೆ ಬರಕತ್ತೇನ ಹೌದಾ ಅಯ್ಯೋ ದೇವ್ರೆ ಆಗಿದ್ರ ನಾನೇನು ಬರ್ತೀನಿ ದೊಣ್ಣೆಯಿಂದ ಬರ್ತೀನಿ ನಿಲ್ಲ ನನ್ ಮಗನ ಎಂಜಾಯ್ ತಿನ್ನು ಬಿಸಿ ಬಿಸಿಯಾದ ಗಜಾಯ ತಿನ್ನು ನಂದು ತಿನ್ನು ನಿಂದು ತಿನ್ನು ಅದೇ ಇವನ ಹೋಗೇ ಬಿಟ್ನಲ್ಲ ಆ ಮಿಲಿಟರಿ ಮಾವ ಊರಿಗೆ ಬಂದಾನಂತ ಊಟಿಗೆ ಔತಿ ಆಗೋದಂತೂ ಉಪಕಾರಿ ಅದಕ್ಕ ಅವ್ರು ಬರೋಕ್ಕಿಂತ ಮುಂಚೆ ನಾನೇ ಇಲ್ಲೆಲ್ಲಾದ್ರೂ ಅಡ್ಗೆ ಕೂತು ಜೀವ ಉಳಿಸ್ಕೋಬೇಕ್ರಿ ಜೀವ ಉಳಿಸ್ಕೋಬೇಕು ನಿಂತ ಜಾಗದಿಂದ ಅಲ್ಬಾರ್ದಿಂದ್ರ ಮಗನ ನಿಂತಲ್ಲಿ ನಾ ಸಟ್ಪಟ್ ದುಡು ಮಾಡ್ಬಿಡ್ತೀನಿ ಸಟ್ಪಟ್ ದುಡುಮ ಅಯ್ಯೋ ನಾನ್ ಕೊಲೆ ಮಾಡಿಲ್ರಿ ಕಳ್ತನ ಮಾಡಿಲ್ರಿ ದರೋಡೆ ಅಂತೂ ಮಾಡೇ ಇಲ್ರಿ ಸಾಹೇಬ್ರ ಬಿಟ್ಬಿಡ್ರಿ ನನ್ನನ್ನ ಬಿಟ್ಬಿಡ್ರಿ ಏನೋ ಬಿಟ್ಬಿಡ್ಬೇಕಾ ನೀನ್ ಹೇಳ್ದಿಯಲ್ಲ ಕಳ್ತನ ದೊರಡೆ ರೇಪ್ ಇದ್ಯಾವುದು ಮಾಡಿಲ್ಲ ಅಂತ ನಿಜ ಹೇಳ್ಬೇಕಂದ್ರ ನೀನ್ ಇದ್ರಲ್ಲಿ ಯಾವ್ದಾದ್ರು ಮಾಡಿದ್ರು ಕೂಡ ಪಾಪ ಅಂತ ಸುಮ್ನೆ ಬಿಡ್ತಿದ್ದೋ ಏನೋ ಆದ್ರೂ ನೀನ್ ಮಾಡಿರೋದು ಮಾತ್ರ ಅಂತಿದ್ದ ತಪ್ಪಲ್ಲ ನೀವ್ ಹೇಳ್ತಿರೋ ಪ್ರಕಾರ ಈ ಸಮಾಜನಾಗ ನೋಡಿಯೋ ಕಳ್ತನ ದೊರೋಡೆ ರೇಪ್ ಮೊಲ್ರಿಗಿಂತ ದೊಡ್ಡ ತಪ್ಪು ನಾವೇನ್ ಮಾಡಿದ್ರಿ ಸರಿ ಬಿಡ್ರಿ ಅದೇನಂತ ದೊಡ್ಡ ತಪ್ಪು ನಾನ್ ಮಾಡಿರೋದು ಕೊಲೆ ಭಯಂಕರ ಕೊಲೆ ಅದು ಮಾತ್ರ ಮನುಷ್ಯರ ಕೊಲೆ ಅಲ್ಲ ಅದು
ಅದು ನನ್ ಚಡ್ಡಿ ಕೊಲೆ. ಚಡ್ಡಿ ಕೊಲೆನಾ? ಅಲ್ರಿ ಚಡ್ಡಿ ಏನಾದ್ರೂ ಕೊಲೆ ಮಾಡ್ಲಿಕ್ಕಾಗುತ್ತೇನ್ರಿ? ಹಾ 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 ಹಾ. ಈ ಮಾತಾಡ ನೀವು ಮಿಲಿಟರಿ ಮಾವ ಮಾಧವಪ್ಪರು ತಾನೆ? ಎಸ್ ನಾನೇ. 1 ವರ್ಷದಿಂದ ನಾನ್ ಮಿಲಿಟರಿಯಲ್ಲಿ ಇದ್ದಾಗ ನನ್ ಮಗಳ ಹತ್ರ ಪ್ಯಾಚ್ ಹೊಡಕ್ ಅಂತೇಳಿ ನನ್ಗೊಂದ್ ಬಂಗಾರದೊಂದ್ ದೊಡ್ಡದೊಂದ್ ಚಡ್ಡಿ ಕೊಟ್ಟು ಕಳ್ಸಿದ್ನಲ್ಲ, ಆ ಚಡ್ಡಿ ಕತೆ ಏನತ್ತೀಗ? ಅಲ್ರಿ ಮಿಲಿಟರಿ ಮಾಧವಪ್ಪನವ್ರ ಏನ್ ಹೇಳ್ಬೇಕ್ರಿ ನಿಮ್ಗ? ಒಂದ್ ಚಡ್ಡಿ ಸಲುವಾಗಿ ಇಷ್ಟು ದೊಡ್ಡ ಬಂದೂಕ್ ಹಿಡ್ದು ಅಲ್ಲಿಂದ ಇಲ್ಲಿಗೆ ಹೊಡೆಯಕ್ ಬಂದ್ರ ಏನ್ ಹೇಳ್ಬೇಕ್ರಿ ನಿಮ್ಗ? ಏನ್ ಹೇಳ್ಬೇಕಂತೀನಿ? ಏ ಮುಚ್ಚುವಾಯ್ ನೋಡು, ಇದೇ ಕೊನೆ. ನೀನೇನಾದ್ರೂ ನನ್ ಚಡ್ಡಿ ಬಗ್ಗೆ ಅಪಾಸ್ಯ ಮಾಡಿ ನಕ್ಕಿದ್ಯ ಅಂದ್ರ ಮಗನ ಈಗ್ಲ ಈ ಬಂದುಕೆ ತೇಜ್ ಬಿಡ್ತದೆ. ಅಷ್ಟಕ್ಕೂ ನನ್ ಚಡ್ಡಿ ಅಂದ್ರ ಏನಂತ ತಿಳ್ಕೊಂಡಿದ್ದೀನಿ? ಅಯ್ಯೇ, ಚಡ್ಡಿ ಅಂದ್ರ ಏನಂತ ತಿಳ್ಕೊಬೇಕ್ರಿ? ಚಡ್ಡಿ ಅಂದ್ರ ಚಡ್ಡಿಯಪ್ಪ ಅಂತ, ಅದ್ರಾಗ ಏನ್ ವಿಶೇಷ ಐತಿ? ರಾಮ, ಅಂತ ವಿಶೇಷತೆ ಐತಲೇ ನಮ್ಮಪ್ಪನ ಚಡ್ಡಿ ಒಳಗ. ನೋಡ, ನಮ್ಮಪ್ಪ ನಮ್ಮವ್ವ ಹೊಸ್ದಾಗ ಮದ್ವೆ ಆಗಿದ್ದಾಗ ಒಂದು ಪುಣ್ಯ ಕ್ಷೇತ್ರಕ್ಕೆ ಹೋಗಿದ್ರಂತ. ಹೌದಾ? ಆಮೇಲೆ ನಮ್ಮಪ್ಪನ ಚಡ್ಡಿಯಾಗ ಅಭ್ಯಾಸನೇ ಇರ್ಲಿಲ್ಲ ಅಂತ ಹಂಗ ಗಂಟಿ ಹೊಡೆಯದ. ಅದಕ್ಕೆ ನಮ್ಮವ್ವ ಏನ್ ಮಾಡಿದ್ರು, ಹೊಸ ಚಡ್ಡಿ ಕೊಡ್ತಿದ್ಲಂತ. ಆವತ್ ನನ್ನ ಹೆಂಡತಿ ಪ್ರೀತಿಯಿಂದ ಕೊಡ್ತಿರೋ ಚಡ್ಡಿ ಅದು. ನಾನೆಲ್ಲೇ ಹೋಗ್ಲಿ ಅದನ್ನೇ ಹಾಕೊಂಡು ಹೋಗೋದು. ಅಂತ ಚಡ್ಡಿಯಾಗ ಜೀವನ ಮಾಡೋದು. ಅಷ್ಟು ಮಾತ್ರ ಅಲ್ಲ, ಮನೆ ಆಗಿರುವಾಗ್ಲೂ ಕೂಡ ಆ ಚಡ್ಡಿ ಹಾಕೊಂಡೇ ಓಡಾಡೋದು. ಅದ್ರಲ್ಲೂ ರಾತ್ರಿ ಮಲಗುವಾಗ್ಲೂ ಸಹಿತ ಆ ಚಡ್ಡಿ ಮ್ಯಾಗ ಮಲಗೋದು. ಏನ್ ಹೇಳ್ಬೇಕ್ರಿ ಮಾದಪ್ಪನವ್ರ? ಅಲ್ಲ, ಇಷ್ಟು ಮುದ್ದಾದ ಮಗಳಿಗೆ ಜನ್ಮ ಕೊಟ್ರು, ಆ ಚಡ್ಡಿ ಹಾಕೊಂಡೇ ಜನ್ಮ ಕೊಟ್ಟಿರಿ ಅಲ್ವೇನ? ಚಡ್ಡಿ ಹಾಕೊಂಡು ಯಾರ ಜನ್ಮ ಕೊಡಕ್ಕಾಗುತ್ತೆ? ಸಣ್ಣದೈತೆ ಪಾಪ ಅದು. ಅಲ್ಲ, ನಿನಗೆ ಮುಂದಿಟ್ರ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ಲೇನ? ಹೋಗ್ಲಿ ಬಿಡು ಮಗಳ, ನಾನ್ ನಿನಗ್ ಜನ್ಮ ಕೊಡ್ಬೇಕಿದ್ರ ಆ ನನ್ನ ಬಂಗಾರದ ಚಡ್ಡಿ ಹಾಕೊಂಡಿರೋದ್ರಿಂದಲೇ ನೀನ್ ಇವತ್ತಿಷ್ಟು ಮುದ್ದಾಗಿ ಇಟ್ಟಿದೀಯ ಮಗಳೇ. ಅದಿರ್ಲಿ, ಇಷ್ಟೆಲ್ಲ ಒಳಗುಟ್ಟಡ್ಗಿರೋ ಆ ನನ್ ಚಡ್ಡಿ ಕತೆ ಏನಾಯ್ತು ಅಂತ ಹೇಳ್ತೀಯೋ ಇಲ್ಲ? ಹೇಳಿಲ್ಲ ಅಂದ್ರೆ ಮಗನ ನಾನು ಕೈ ಆಗಿರೋ ಈ ಬಂದೂಕ್ನಿಂದ ಮುಂದರ್ಸ್ಕೊಂಡ್ ಸಾಯ್ತೀಯ ನೋಡು. ಹಂಗ ಮಾಡಬೇಡಲ್ಲಿ ಯಪ್ಪ. ನೀ ಏನಾರ ನಿನ್ನ ಬಂದೂಕಿಂದ ಅವನಿಗೆ ಶೂಟ್ ಮಾಡ್ದಿ ಅಂದ್ರ ಯಪ್ಪ ಅವ ಸತ್ತು ಹೋಗ್ತಾನ, ನೀನ್ ಜೈಲ್ ಸೇರ್ಕೊಂತೀಯ. ಮುಂದೆ ನನ್ನ ಗತಿ ಏನು ಯಪ್ಪ? ಒಂದು ಕೆಲಸ ಮಾಡು, ಒಟ್ಟನಾಗ ನಿನಗೆ ಚಡ್ಡಿ ಬೇಕಾವುದಿಲ್ಲ, ಅದನ್ನ ನಾನು ತಗೊಂಡು ಬರ್ತೀನಿ. ಮನೆಗೆ ಹೋಗಿಲ್ಲ. ಆಯ್ತವ, ಇವತ್ ನಿಮ್ ಮಾತ್ ಕೇಳಿ ನಾನ್ ಮನೆಗೆ ಹೋಗ್ತಾ ಇದ್ದೀನಿ. ನಾಳೆ ಏನಾದ್ರೂ ನಾನ್ ಚಡ್ಡಿ ಸಿಕ್ಕಿಲ್ಲ ಅಂದ್ರೆ ಮಗನ ಅಪ್ಪ ತಲೆ ಬರ್ತಾನೆ, ಅಮ್ಮ ಕೈ ಬರ್ತಾನೆ, ಮೇಷ್ಟು ಕಾಲ್ ಬರ್ತಾನೆ. ನಮ್ಮಪ್ಪ ಅಲ್ಲಿಗೆ ಹೊಡಿತಾನ. ಮಿಲಿಟರಿ ಮಾದಪ್ಪ ಎದೆಗೆ ಹೊಡಿತಾನೆ. ನಾನ್ ಚಡ್ಡಿ ಯಪ್ಪ ಚೌಕಾಶ ಏನ್ ಹೇಳಿ ಗಂಗಿ? ನಿಮ್ಮ ಪ್ಯಾಕ್ ಹಿಂಗಿ ಅಲ್ಲ ಗಂಗಿ, ಆ ದೇವ್ರ ದಯಿಂದ ನೀನ್ ಇಲ್ಲಿ ಬಂದಿರೋದಕ್ಕೆ ಸರಿ ಹೋಯ್ತು. ಇಲ್ಲ ಅಂದ್ರ ಅವನು ಕೈಯಾಗಿರೋ ಬಂದೂಕಿಂದ ಸಾಯ್ತೇ ಬಿಟ್ಟಿದ್ದ. ಈಗೇನೋ ನಿಮ್ಮ ಅಪ್ಪನಿಗ ಚಡ್ಡಿ ಬಗ್ಗೆ ನಾ ನೋಡ್ಕೊತೀನಿ ಅಂತ ಹೇಳಿ ಕಳ್ಸಿದೆ. ಮುಂದೇನ್ ಮಾಡ್ತೀಯ ಚಡ್ಡಿ ಕತೆನಾ? ಲೇ, ಮೊದಲು ನಿನ್ನ ಜೀವ ಉಳಿತಲ್ಲ, ಅದನ್ನ ಬಚಾವಾತು ಅನ್ಕೊಂಬಿಡ್ ನೀನು. ಮುಂದಿನ ಕತಿ ಪರ್ದಿ ಮ್ಯಾಗ. ಆಮೇಲೆ ನಮ್ಮ ಅಪ್ಪಗೆ ಏನಾರು ಬಂದೆ ಬರ್ತೀನ, ಮತ್ ನಾ ಬಂದ ಸಮಯ ತಪ್ಪ ನಾ ಏನ ಬರ್ತೀನಿ. ನಿಂಗೆ ನಂಗೆ ಹೋಗ್ಬಿಟ್ರೆ ಹೆಂಗ? ಮತ್ತೆ ಹೆಂಗ ಮಾಡೋಣ ಅಂತಿ? ಒಟ್ಟಾರಿಬ್ರು ಸೇರಿ ನಿಮ್ಮ ಅಪ್ಪನ ಚಡ್ಡಿಗೊಂದು ಮುಕ್ತಿ ಕೊಡ್ಸೋಣ. ಮತ್ತ ಲೇ ಗಂಗಿ, ಹೇಳ ಗಂಗೆ ಹೇಳ ಬೇಕಿದ್ಯಾಗ ಒಂದು ಹಾಕ ಹೊಡಿಯೋಣ ಗಂಟೆ. ಆಯ್ತಲ್ಲ ಕಡೆ, ಆಯ್ತಲ್ಲ ಕಡೆ
लग्नात होईल तर मग पिल्या होती